ಇಲ್ಲಿ ನಮ್ಮಪ್ಪ ಮಾಳಿಂಗರಾಯನ ಮಟ್ಟ ಮನಿ ಒಳಗ ಬೀಜದ ಟಗರ ಯಾರ ಪುರಾಣಕಾರ ಇದ್ರೆ ಅದು ಇದೇ ಸಣ್ಣದ ಶ್ರವಣ ಮಾಸ್ತಾರ್ತೆ ಸಮಾಜಕ್ಕೆ ಹೇಳುವಂತ ಮಾತಾಡ್ತಾರೆ ಬಂದವರು. ಯಾಕಂತ ಕೇಳಿದ್ರೆ ಹೂವಣ್ಣ ಏನಾಗ್ಯದ್ರಿಪ್ಪ ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲಾ ಗುರು ಹಿರಿಯರು ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಕೂಡಿದ್ದಾಗ ಅದ. ಇವತ್ತಿನ ದಿವಸ ಗುರುವಿನ ಸ್ಥಾನದೊಳಗ ಅವ್ರದಾರ, ಶಿಷ್ಯನ ಸ್ಥಾನದೊಳಗ ನಾ ಅದೀನಿ. ಹೌದಲ್ಲ? ಇವತ್ತಿನ ದಿವಸ ದ್ರೋಣಾಚಾರ್ಯನ ಸಂಗಾಟ ಅರ್ಜುನ್ ಯುದ್ಧ ಮಾಡ್ದಂಗ ನಡೆದ. ಪ್ರಥಮದಲ್ಲಿ ಬಂದು ಹೌದ್ರಿಪ್ಪ ಹೌದು ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನನ್ನ ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಪಂಚಮುಖದ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದಿರತಕ್ಕಂತ ಯಾರಿಪ್ಪ ಇವರು? ಕೈಲಾಸದೊಳಗ ತಪ್ಪು ಮಾಡಿ ಮರ್ತ್ಯ ಲೋಕಕ್ಕೆ ಬಂದಿಳುದು ಈ ಧರಣಿ ಮ್ಯಾಲ ಅರಿತು 700 ವರ್ಷ, ಅರಿಯದ 700 ವರ್ಷ ಈ ಜಗತ್ತನ್ನ ಸಂಚಾರಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರನ ಜನನಕ್ಕ ಮೂಲ ಕಾರಣೀಕರ್ತ ಎನಿಸಿಕೊಂಡಿರುವಂತ ಯಾರು? ಹಾಲಮತಕ್ಕ ಮೂಲ ಗುರು ನನ್ನಪ್ಪ ಜಗದ್ಗುರು ರೇವಣ ಸಿದ್ದನ ಕರ್ತೃಗಳಿಗಾದರೆ ಕೂಡ ಎನ್ನ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾರಿಪ್ಪ ಸಲ್ಲಿಸುತ್ತಾ ರೇವಣ್ಣ ಸಿದ್ದನ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಇವರು? ಸೀಗಿಯ ಶಿಕಾಸುರನ ಹೊಡೆದ ಭಾಗಿಯ ಬಂಕಾಸುರನ ಹೊಡೆದು ಕೆಟ್ಟ ದೈತ್ಯ ಬಾಣಾಸುರನ ಮರ್ದನವನ್ನ ಮಾಡಿ 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 ಈ ಕಲಿಯುಗದೊಳಗ ಖರೆ ಎಂದು ನಾಮಾಂಕಿತವನ್ನು ಉಳಿಸಿರ್ತಕ್ಕಂತ ಹೌದು ಯಾರು? ನನ್ನಪ್ಪ ಅವತಾರ ಸಿದ್ಧ ಬೀರಪ್ಪನ ಪವಿತ್ರ ಪಾದರವೆಂದಕ್ಕೂ ಸಹಿತ ನನ್ನ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತ ಬೀರದೇವರ ಪ್ರೀತಿಯ ಶಿಷ್ಯನಾಗಿರ್ತಕ್ಕಂತ ಯಾರಿಪ್ಪ ಇವರು? ತಂದೆ ತುಕ್ಕಪ್ಪ ರಾಯ, ತಾಯಿ ಅಮೃತಬಾಯಿಯ ಪುಣ್ಯ ಗರ್ಭದಲ್ಲಿ ಜನಿಸಿ ಬಂದು ಕಾಡಿದ ಗುರುವಿಗೆ ಹುಲಿಗಿಣ್ಣವನ್ನ ತಂದುಡಿಸಿ ಜತ್ತಿ ನಾರಾಯಣಪುರ ನಾಮವನ್ನಳಿಸಿ ಹುಲಿಜಂತಿ ಎಂದೆನಿಸಿರ್ತಕ್ಕಂತ ನನ್ನಪ್ಪ ಮಹಿಮಾಂತಕ ಸಿದ್ದಮಾಳಿಂಗರಾಯ ಮುತ್ತನ ಪವಿತ್ರ ಪಾದರವೊಂದಕ್ಕೂ ಕೂಡ ನನ್ನ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತ ಅದರಂತೆ ಇವತ್ತಿನ ದಿವಸ ಈ ಮ್ಯಾಲಿನ ಒಡೆಯನಾಗಿರ್ತಕ್ಕಂತ ಯಾರಿಪ್ಪ ಒಡೆಯ? ಮೇಲಾಗಿ ನಮ್ಮ ಜ್ಞಾನಕ್ಕ ಜ್ಯೋತಿಯಾಗಿ ಬೆಳಗಿರುವಂತ ಇದೇ ಸೊಲ್ಲಾಪುರ ಜಿಲ್ಲಾ ಅಕ್ಕಲಕೋಟೆ ತಾಲೂಕಿನ ಸುಕ್ಷೇತ್ರ ಗೌರ್ಗಿ ಗ್ರಾಮದೊಳಗ ಭಕ್ತರ ಭಕ್ತಿಗೆ ಮೆಚ್ಚಿ ಹಿಂಬಾಗಿ ನೆಲೆಸಿರುವಂತ ಯಾರಿಪ್ಪ? ನನ್ನಪ್ಪ ರಾಮಲಿಂಗ ಮುತ್ತನ ಪವಿತ್ರ ಪಾದಾರವೆಂದಕ್ಕೂ ಕೂಡ ಎನ್ನ ಸಂಘದ ವತಿಯಿಂದ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತ ಅದರಂತೆ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಮೂಲ ಕಾರಣೀಕರ್ತ ಎನಿಸಿಕೊಂಡಿರುವಂತ ಯಾರಿಪ್ಪ? ನನ್ನಪ್ಪ ನಾಗಲಿಂಗ ಮುತ್ತನ ಒಂದು ಪವಿತ್ರ ಪಾದರವೊಂದಕ್ಕೂ ಕೂಡ ಎನ್ನ ಸಂಘದ ವತಿಯಿಂದ ಭಕ್ತಿಯ ನಮನಗಳನ್ನ ಸಲ್ಲಿಸುತ್ತ ಅದಕ್ಕೆ ಹೂವಣ್ಣ ಏನಾಗ್ಯದ ಮಾತಾ? ಇವತ್ತಿನ ದಿವಸ ಸಿದ್ದರವಾಣಿಯನ್ನ ಕೇಳಬೇಕು, ಹಾಲು ಮತ್ತು ಇತಿಹಾಸವನ್ನ ತಿಳ್ಕೊಳ್ಬೇಕು, ತಿಳಿದುಕೊಂಡು ಏನ್ ಮಾಡ್ಯಾರಿಪ್ಪ? ಡೊಳ್ಳಿನ ಪದಗಳನ್ನ ಕೇಳಲಾಕ ಬಂದು ಕೂಡಿರುವಂತ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ ತಾಯಿ ತಂದೆಯರಿಗೂ ಕಲಾಭಿಮಾನಿಗಳಿಗೂ ಕಲಾ ರಸಿಕರಿಗೂ ಕೂಡ ಮೇಲಾಗಿ ನಮ್ಮ ಜೊತೆಯಲ್ಲಿ ಹಾಡ್ಲಕ್ಕೆ ಬಂದಿರುವಂತ ಶ್ರೇಷ್ಠ ಕಲಾವಂತರಿಗೂ ಕೂಡ ಇಲ್ಲಿ ನಾವು ಹಾಡಿರ್ತಕ್ಕಂಥದ್ದು ಮಾತಾಡಿರ್ತಕ್ಕಂಥದ್ದು ಜಗತ್ತಿಗೆ ತೋರ್ಸ್ಲಾಕ ಬಂದಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ದವರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಗಳೂರ್ಗಿ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಮೊದಲನೇ ಸಂದಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಒಂದು ಮಾತನ್ನ ಹಿಂಗ ಹೇಳ್ತಾರ ಹನುಮಂತಣ್ಣ. ಏನ್ ಹೇಳ್ತಾರಿಪ್ಪ ಜ್ಞಾನಿಗಳು ಮಾತಾ? ದೇಹವನ್ನು ದಂಡಿಸದೆ ಕಾಮವನ್ನು ಖಂಡಿಸದೆ ದೇಹವನ್ನು ದಂಡಿಸದೆ ಕಾಮವನ್ನು ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದಡೆ ಆ ಸ್ವರ್ಗವನ್ನಾಳುವನ್ನು ಬಂಡನೇನು ಸರ್ವಜ್ಞ ಅಂತ ಕೇಳ್ತಾರ ಅವ್ರು. ಹೌದ್ರಿಪ್ಪ, ಯಾಕೆ ಕೇಳ್ತಾರ ಹಿಂಗ? ಯಾಕಂತ ಕೇಳಿದ್ರೆ ಇರುವ 84 ಲಕ್ಷ ಜೀವರಾಶಿಗಳನ್ನ ತಿರುಗಿ ಈ ಮಾನವ ಜನ್ಮಕ್ಕ ನಾವು ನೀವು ಹುಟ್ಟಿ ಬಂದಿವಿ ಅಂದ ಮ್ಯಾಲ ನಮ್ಮ ದೇಹವನ್ನ ಭಗವಂತ ನಾಗಲಿಂಗ ಮುತ್ತನ ಸಲುವಾಗಿ ದುಡಿಸಬೇಕಾಗ್ಯದ. ನಮ್ಮ ಕಾಮವನ್ನ ನಾವು ಕಂಟ್ರೋಲ್ದೊಳಗೆ ಇಟ್ಕೋಬೇಕಾಗ್ಯದ. ಎಲ್ಲರೇ ಕುಡಿದು ಎಲ್ಲರೇ ತಿಂದು ನಾಳೆಗೆ ಸತ್ತ ಬಳಿಕ ನನಗ ಸ್ವರ್ಗಾನೇ ಸಿಗ್ತದಪ್ಪ ಅಂತಂದ್ರ ಆ ಸ್ವರ್ಗಾಳವೇನು ಹುಚ್ಚದನೇನನ್ನುವಂತ ಮಾತ ಹಿಂಗ ವಚನಕಾರರು ಕೂಗಿ ಹೇಳ್ಯಾರ. ಅದಕ್ಕೆ ಈ ತುಂಬಿದ ಸಭದಾಗ ಮಾತು ಒಂದು ಏನ್ ಹೇಳದತ್ತ ಕೇಳಿದ್ರ ಏನ್ರಿಪ್ಪ ಮಾತಾ? ಜಗತ್ತಕ್ಕೆ ಜಾಯಿರ ಜಾಗೃತಿಪುರ ಅದುವೇ ಈಗಿನ ಹುಲಜಂತಿ ಊರ. ಜಗತ್ತಕ್ಕೆ ಜಾಯಿರ ಜಾಗೃತಿಪುರ ಅದುವೇ ಈಗಿನ ಹುಲಜಂತಿ ಊರ. ಮಹಾರಾಷ್ಟ್ರ ಎಂಬುದು ಮಾಣಿಕ್ಯದ ಗುಂಪು, ಕರ್ನಾಟಕ ಎಂಬುದು ಗಂಧ ಕಸ್ತೂರಿಗಳ ಗುಂಪು, ಹುಲಜಂತಿ ಎಂಬುದು
ಹುಲಿಗಳ ಗುಂಪೆಂದ ನಮ್ಮ ಅಡಿವಪ್ಪ ಮಾರಾಯ ಅಂತ ಹೇಳ್ಯಾರ. ಹೌದ್ ಯಾಕೆ ಮಾತು ಹೇಳ್ಬೇಕಾಗ್ಯದ ಹೂವಣ್ಣಣ್ಣ? ಯಾಕ್ರಿಪ್ಪ ಈ ಮಾತಿಲಿ ಯಾಕೆ ಹೇಳ್ಬೇಕಾಗ್ಯದ? ಅಮೋಘ ಸಿದ್ದನ್ನ ಮಟ್ಟ ಮನಿ ಒಳಗ ಹೌದ ಕಣಕಾಲದ ಶಿವಣ್ಣ ಮಾಸ್ತರ್ ಅವರು, ಪಟ್ನಾಳ ಸೋಮು ಮಾಸ್ತರ್ ಅವರು, ಹೌದ ಕೆಂಪಾಟಿ ಕೇದಾರ್ ಮಾಸ್ತರ್ ಅವರು, ಹೌದು ಮತ್ತೆ ಮದಬಾವಿ ರಮೇಶ್ ಮಾಸ್ತರ್ ಅವರು, ಇವರೆಲ್ಲ ಅಮೋಘ ಸಿದ್ದನ ಮಟ್ಟ ಮನಿ ಒಳಗ ಪುರಾಣಕಾರರು. ಹೌದಪ್ಪ ಹೌದ್. ಇಲ್ಲಿ ನಮ್ಮಪ್ಪ ಮಾಳಿಂಗರಾಯನ ಮಟ್ಟ ಮನಿ ಒಳಗ ಬೀಜದ ಟಗರ. ಯಾರ ಪುರಾಣಕಾರ ಇದ್ರೆ ಅದು ಇದೇ ಸಣ್ಣದ ಶ್ರವಣ ಮಾಸ್ತರ್ತೆ ಸಮಾಜಕ್ಕೆ ಹೇಳುವಂತ ಮಾತು ಬಂದ್ರು. ಯಾಕಂತ ಕೇಳಿದ್ರೆ ಹೂವಣ್ಣಣ್ಣ ಏನಾಗ್ಯದ್ರಿಪ್ಪ? ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲಾ ಗುರು ಹಿರಿಯರು ಒಂದು ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಕೂಡಿದ್ದಾಗ ಅದ. ಇವತ್ತಿನ ದಿವಸ ಗುರುವಿನ ಸ್ಥಾನದೊಳಗ ಅವ್ರದಾರ, ಶಿಷ್ಯನ ಸ್ಥಾನದೊಳಗ ನಾ ಅದೀನಿ. ಹೌದಲ್ಲ? ಇವತ್ತಿನ ದಿವಸ ದ್ರೋಣಾಚಾರ್ಯನ ಸಂಗಾಟ ಅರ್ಜುನ್ ಯುದ್ಧ ಮಾಡ್ದಂಗ ನಡ್ದದ. ಯಾಕಂತ ಕೇಳಿದ್ರೆ ಶರಣು ಮಾಸ್ತರ್ ಶಿಶು ಮಕ್ಕಳು ಭೂತಾಯಿ ಮಾಸ್ತರ್ ಅವರು, ಗಬಸಾವಳಿಗೆ ರೇವಣ ಸಿದ್ಧ ಮಾಸ್ತರ್ ಅವರು, ಗೊಬ್ಬರವಾಡಿ ಉಮೇಶ್ ಮಾಸ್ತರ್ ಅವರು, ಅವರೆಲ್ಲ ಸರ್ ಶಿಶು ಮಕ್ಕಳು. ಇವತ್ತಿನ ದಿವಸ ನಾನು ಸರ್ ಶಿಷ್ಯನಾಗೆ ಬಂದ. ಎಲ್ಲಾ ಗುರು ಹಿರಿಯರ ಆಶೀರ್ವಾದ ಈ ಕಡೆ ಹುರುಪು ಕೊಡ್ರಿ. ಇವತ್ತು 10 ಮುಣಿಗೆ 6 ಗಂಟೆ ತನಕ ಹೆಂಗ ದ್ರೋಣಾಚಾರ್ಯನ ವಧೆ ಅರ್ಜುನ್ ಮಾಡ್ಯಾನ ನೋಡು. ಇವತ್ತು ಜೇರ್ ಕರ್ತ ಸರ್ ತಲಿ ಕಡ್ದು ಇರ್ಲಿಕ್ಕಂದ್ರೆ ಸರ್ ಶಿಷ್ಯನೇ ಅಲ್ಲ ಮಾತ್ರ. ಇವತ್ತಿನ ದಿವಸ ನಾಗಲಿಂಗ ಮುತ್ತನ ಆಶೀರ್ವಾದ ನನಗೆ ಐತಿ, ಕೂಡಿದ ದೈವದ ಆಶೀರ್ವಾದ ನನಗೈತಿ. ಇವತ್ತಿನ ದಿವಸ ಎಲ್ಲಾ ಗುರು ಹಿರಿಯರ ಟೈಮ್ನು ಬಾಳಾಗೈತಿ. ಏನಾರ ಪ್ರಶ್ನೆ ಕೇಳತ್ತಮ್ಮ ವಿಷಯ ನಡ್ಸತ್ತೆ ಎಲ್ಲಾರು ಜೋರಾಗಿ ತಪ್ಪಿದ್ರೆ ನನದಿಂದ ವಿಷಯ ಚಾಲು. ಮತ್ತೆ ಯಾವಾಗ ಬೆಂಕಿ ಹತ್ತ ಕೂತಾರ ಅವರು. ಅಣ್ಣ ಬೆಂಕಿ ಅಂದ್ರೆ ಯಾವಾಗ ಮಾಡಿದೀನಿ ನೀನು? ಜ್ಞಾನದ ಬೆಂಕಿ ಹೋಯಪ್ಪ, ಜ್ಞಾನದ ಬೆಂಕಿ ಹತ್ತಬೇಕಾಗ್ಯದ. ಅದಕ್ಕಿರ್ಲಿ ಯಾಕಂತ ಕೇಳಿದ್ರೆ ಜಗಳ ತೆಗಿಬೇಕು, ಶಾಣರ ಸಂಗಟ ಜಗಳ ತೆಗಿಬೇಕು. ಮಾತು ಒಂದು ಏನ್ ಹೇಳ್ದತ್ತ ಕೇಳಿದ್ರ ಏನ್ರಿಪ್ಪ ಮಾತ? ಚಾಣಕ್ಯ ಚಂದ್ರಗುಪ್ತರಿಂದ ಆಯ್ತು ಮೌರ್ಯ ಸಾಮ್ರಾಜ್ಯ. ಏನು? ಚಾಣಕ್ಯ ಚಂದ್ರಗುಪ್ತರಿಂದ ಆಯ್ತು ಮೌರ್ಯ ಸಾಮ್ರಾಜ್ಯ. ಹರಿಹರ ಹಕ್ಕ ಬುಕ್ಕ ವಿದ್ಯಾರಣ್ಯರಿಂದ ಆಯ್ತು ವಿಜಯನಗರ ಸಾಮ್ರಾಜ್ಯ. ಹೌದಪ್ಪ ಹೌದ್. ಛತ್ರಪತಿ ಶಿವಾಜಿ ಮಹಾರಾಜರಿಂದ ಆಯ್ತು ಮರಾಠಿ ಸಾಮ್ರಾಜ್ಯ ತಳ್ಯಾರ ಅವರು. ಅಂತ ಛತ್ರಪತಿ ಶಿವಾಜಿ ನನ್ನ ನೆನಸ್ಕೊಂಡು ಏನು ಪ್ರಶ್ನೆ ಕೇಳುದು ಸರ್ಜೋಡಿ ಕಲಾವಂತರಿಗೆ ಗುರುಗಳಿಗೆ ಕೇಳಿದ್ರ ಏನ್ ಕೇಳುದ್ರಿಪ್ಪ ಗುರುಗಳಿಗೆ? ಅವ್ರಿಗೆ ಹೇಳ್ತಾರನ್ನುವಂತ ಪೂರ್ಣ ಆತ್ಮವಿಶ್ವಾಸ ಇಟ್ಟುಕೊಂಡೆ ಪ್ರಶ್ನೆ ಕೇಳ್ತೀನಿ ಅಣ್ಣ ನಾನು. ಹೇಳ್ತಾರಿಪ್ಪ ಹೇಳ್ತಾರ. ಏನು ಪ್ರಶ್ನೆ ಕೇಳುದತ್ತ ಕೇಳಿದ್ರ ಏನ್ರಿಪ್ಪ ಮಾತಾ? ಹಾಲು ಮತದೊಳಗ ಅನೇಕ ಸ್ತ್ರೀಯರಾಗಿ ಹೋಗ್ಯಾರ. ಹೌದು. ಚಿಂಚಲಿ ಮಾಯಮ್ಮ ಆಗ್ಯಾಳ, ಗುಡ್ಡಾಪುರ ದಾನಮ್ಮ ಆಗ್ಯಾಳ, ಮಣೂರಿ ಎಲ್ಲಮ್ಮ ಆಗ್ಯಾಳ, ಗತ್ರಿಗೆ ಭಾಗಮ್ಮ ಆಗ್ಯಾಳ. ಹೌದಪ್ಪ ಹೌದ್. ಕಲಬುರಗಿ ಜಿಲ್ಲಾ ಅಫಜಲ್ಪುರ ತಾಲೂಕ ಗತ್ರಿಗೆ ಒಳಗ ಭಾಗಮ್ಮ ತಾಯಿಗೆ ಹೋಗಿ ನೋಡಿದ್ರ ಒಂದು ಗಾಜಿನ ಕಂಬ ಅದ. ಐತ್ರಿಪ್ಪ ಐತಿ. ಆ ಗಾಜಿನ ಕಂಬಕ್ಕಲ್ಲಿ ತಾಯಿದ ದರ್ಶನ ಆಗ್ತದ. ಹಂಗೇನು ಹಾಲು ಮತದೊಳಗ ಒಬ್ಬಕ್ಕೆ ಸ್ತ್ರೀಗೆ ಲಿಂಗ ಪಿಟ್ಟ ಅದ. ಅದು ಹಾಲು ಮತದೊಳಗ ಯಾವ ಸ್ತ್ರೀಗೆ ಲಿಂಗ ಪಿಟ್ಟ ಅದ ಅನ್ನುವಂಥದ್ದು ಇದು ಒಂದು ಪ್ರಶ್ನೆ. ಇನ್ನ ಒಂದ್ ಹೆಂಗತಿ ಕೇಳಿದ್ರ ಹೆಂಗ್ರಿಪ್ಪ? ನನ್ನಪ್ಪ ಅವತಾರ ಶುದ್ಧ ಬೀರಪ್ಪ ತಂದೆ ಬರಮದೇವರ ತಾಯಿ ಸೂರಮದೇವಿಯ ಪುಣ್ಯ ಗರ್ಭದೊಳಗ ಹುಟ್ಟಿ ಬಂದ. ಹೌದು. ಹುಟ್ಟಿದ 13 ದಿವಸಕ್ಕ ತಾಯಿಯನ್ನಾಗಲಿ ಕೆಟ್ಟ ಅರಣ್ಯವನ್ನ ಸೇರಿದ ಮುಂದೆ ಅಕ್ಕಮಾಯವನ ಕೈಯಾಗಿ ಸಿಕ್ಕಿ ಜಾಕಿ ಜತ್ತನಾದ. ಮುಂದೆ ಶಿಷ್ಯನ ಕೂಡೋ ಸಲುವಾಗಿ ಬೆಳಗಾವ ಜಿಲ್ಲಾ ಎಲ್ಲತ್ತ ಕೇಳಿದ್ರೆ ಗೋಡಾಗೇರಿ ಗುಡ್ಡದೊಳಗ ಎಲ್ರಿಪ್ಪ ಹಗಲ 12 ವರ್ಷ ಇರಳ 12 ವರ್ಷ 24 ವರ್ಷಗಳ ಪರ್ಯಂತರ ಪರಮಾತ್ಮನಂತಕ್ಕ ತಪಸ್ ಮಾಡ್ದ. ಯಾರ ಸಲುವಾಗಿ? ಶಿಷ್ಯನ ಸಲುವಾಗಿ. ಶಿಷ್ಯನ ಸಲುವಾಗಿ. ಅಲ್ಲಿ ಮಾಡಕ್ಕಿಂತಾನು ಮೊದಲ ಒಬ್ಬಕ್ಕೆ ಹೆಣ್ಣು ದೇವತೆಗೆ ಬೀರಪ್ಪ ಸ್ಮರ್ಶನ ಶಿಷ್ಯನ ಸಲುವಾಗಿ. ಆ ಯಾವ ಹೆಣ್ಣು ದೇವತೆಗೆ ಶಿಷ್ಯನ ಸಲುವಾಗಿ ಬೀರಪ್ಪ ಸ್ಮರ್ಶನ ಅನ್ನುವಂಥದ್ದು ಇದು ಹೆಸರಿಟ್ಟು ಕೇಳಿರ್ತಕ್ಕಂಥ ಪ್ರಶ್ನೆ. ಗುರುಗಳಿಗೆ ಯಾಕಂತ ಕೇಳಿದ್ರೆ ನೇರವಾಗಿ ನನ್ನ ಪ್ರಶ್ನೆ ಕೂತ್ರಿ ಹೇಳ್ತಾರನ್ನುವಂತ ಆತ್ಮವಿಶ್ವಾಸವನ್ನು ಇಟ್ಟುಕೊಂಡು ನಾ ಸುರುವಿನ ಸಂದೈತಿ ಸುಳ್ಳು ಹೇಳಿ ಜನಕ್ಕೆ ಮಳ್ಳು ಮಾಡಿ ಮಂದಿ ಕಣ್ಣಾಗ ಮಣ್ಣು ನೋಡ್ದು ಹೋಗುವಂತ ಯಾರು ನಮ್ಮದಾಗಿರಬಾರ್ದು. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಹೇಳಲಾರ್ದೆ ಯಥಾ ಪ್ರಕಾರ ಒಂದು 4 ಕುಡಿ ಸತ್ಯ ಸುಂದರ ಚಾಲ ಹಾಡಿ ವಿಷಯ ವಿಷಯ ಏನಂತ ಕೇಳಿದ್ರೆ ಪಾದ ಶ್ರೇಷ್ಠ ಅಂಗೈ ಶ್ರೇಷ್ಠ. ಹಸ್ತ ಈಗ ಹಿಡಿದು ಬಿಡ್ಬೇಕೇನು ಅವ್ರಿಗೆ?
ಹಾ ಯಾಕಂತ ಕೇಳಿದ್ರ ಅಣ್ಣ ಕಮಿಟಿಯವ್ರ ವಿಷಯ ಇಟ್ಟಾರ. ಜಗತ್ತಿನೊಳಗೆ ಏನ ಪಾದ ಶ್ರೇಷ್ಠ ಐತು ಏನ್ ಅಂಗೈ ಶ್ರೇಷ್ಠ ಐತು. ಹೌದು ನಮ್ಮ ಪಾಲಿಗೆ ಇವತ್ತಿನ ದಿವಸ ಯಾವಾದಿರ್ಲಪ್ಪ ಅಂತ ಕೇಳಿದ್ರ ಪಾದ ಶ್ರೇಷ್ಠ ಅನ್ನುವಂಥದ್ದು ನಮ್ಮ ಪಾಲಿಗೆ ಇರ್ಲಿ. ಹೌದಪ್ಪ ಹೌದು. ಯಾಕೆ ಪಾದ ಹಿಡ್ಕೋಬೇಕಾಗ್ಯದ ಹೂವಣ್ಣ? ಯಾಕ್ರಿಪ್ಪ? ಒಂದು ಉದಾಹರಣೆ ಹೇಳಿ ಪಾಳಿ ಕೊಟ್ಟು ಬಿಡ್ತೀವಿ ಚಾಲ್ ಹಾಡಿ. ಹೌದಾ? ಯಾಕಂತ ಕೇಳಿದ್ರ ಅಹಿಲಾದೇವಿ ಕಲ್ಲಾಗಿ ಬಿದ್ದಾಗ ಹೌದು ಎಲ್ಲಿ ಅಹಿಲಾದೇವಿ ಕಲ್ಲಾಗಿ ಬಿದ್ದಾಗ ರಾಮ ಪಾದ ಇಟ್ಟಿರೋ ಕಾಲಕ್ಕ ಅಲ್ಲಿ ಅಹಿಲಾದೇವಿ ಕಲ್ಲು ಏನಂತ ಕೇಳಿದ್ರೆ ಅಲ್ಲಿ ಅಹಿಲಾದೇವಿ ಆಗ್ಯಾಳ. ಹೌದಪ್ಪ ಹೌದು. ಈ ಸದ್ಯ ಸತ್ತ ಮ್ಯಾಲ ಗೋರಿ ಮ್ಯಾಲ ಗುರುಗಳು ಬಂದು ಕಾಲ್ ಇಡ್ತಾರ ಹೊರತು ಕೈ ಹಚ್ಚಂಗಿಲ್ಲ. ಹೌದಪ್ಪ ಹೌದು. ಹೌದಲ್ಲ? ಗಂಡನ ಪಾದ ಹೆಣತಿ ತೊಳೆದು ನೀರು ಕುಡಿಬೇಕಂತೇಳಿ ಭೀಮನ ಅಮಾವಾಸ್ಯೆ ಮಾಡ್ತಾರ. ಹೌದು ಹೌದಲ್ಲ? ಅದರ ಕಾಲಾಗ ವಿಷ್ಣು ಪರಮಾತ್ಮನ ಹೆಣತಿ ಲಕ್ಷ್ಮೀ ದೇವಿ ಯಾವಾಗನು ನೋಡ್ರಿ ಫೋಟೋದಾಗ ವಿಷ್ಣುನ ಕಾಲ ಬಲ್ಲೆ ಇರ್ತಾಳ ಹೊರತು ಕೈ ಬಲ್ ಇರುವುದಿಲ್ಲ. ಯಾಕಂತ ಕೇಳಿದ್ರೆ ಜಗತ್ತಿನೊಳಗ ಪಾದದೊಳಗ ಅಟ್ಟ ಶಕ್ತಿ ಅದ. ಗುರುವಿನ ಪಾದ ಮನ್ಯಾಗಿರ್ಬೇಕಂತೇಳಿ ಹಿರಿಯರು ಹೇಳ್ತಾರ, ಶಾಸ್ತ್ರ ಹೇಳ್ತಾರ. ಗುರುವಿನ ಪಾದ ತೊಳೆದ್ರೆ ಪುಣ್ಯ ಬರ್ತಂತೇಳಿ ಹೇಳ್ತಾರೆ. ಅದಕ್ಕೆ ಪಾದ ಅನ್ನುವಂಥದ್ದು ನಮಗಿರ್ಲಿ, ಅಂಗೈ ಎನ್ನುವಂಥದ್ದು ಚಕ್ಕಡಿ ಶ್ರೇಷ್ಠ ಕಲಾವಂತರಿಗಿರ್ಲಿ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನು ಹೇಳಲಾರ್ದೆ ಯಥಾ ಪ್ರಕಾರ ಒಂದು ನಾಲ ಕುಡಿ ಸತ್ಯ ಸುಂದರ ಚಾಲ ಹಾಡಿ ಆ ಚಕ್ಕಡಿ ಶ್ರೇಷ್ಠ ಕಲಾವಂತರಿಗೆ ಪಾಳೆ ಹೋಗ್ತದ. ಬೇಕಾದ್ರೆ ಶಾಂತ ರೀತಿಯಿಂದ ಆಲಿಸ್ಬೇಕಂತ ವಿನಂತಿ ಇರ್ತದ. ಹೇಳ್ತಾ ಕೊಟ್ಟಿತ್ತು ತನಗೆ ಬಚ್ಚಿಟ್ಟು